ಯುಗಾದಿಯ ಮುನ್ನಾ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಅಂದರೆ ನಾಳೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ಭಾರತಕ್ಕೆ ಗೋಚಾರ ಇಲ್ಲ, ಭಾರತಕ್ಕೆ ಕಾಣಿಸಲ್ಲ. ಯಾಕೆಂದರೆ ಸೂರ್ಯಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ನಮ್ಮಲ್ಲಿ ರಾತ್ರಿ ಇರುತ್ತೆ, ಹಾಗಾಗಿ ಕಾಣಿಸಲ್ಲ. ಯುಗಾದಿ ಮುನ್ನಾ ದಿನವೇ ವರ್ಷದ ಮೊದಲ ಸೂರ್ಯಗ್ರಹಣ, ನಾಳೆ ವರ್ಷದ ಮೊದಲ ಸೂರ್ಯಗ್ರಹಣ. ಆದರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರ ಇಲ್ಲ. ಅಮೆರಿಕಾದಲ್ಲಿ ಸೂರ್ಯಗ್ರಹಣ ಗೋಚಾರವಾಗುತ್ತೆ. ಯುಗಾದಿ ಮುನ್ನಾ ದಿನ ಸೂರ್ಯಗ್ರಹಣ ಇರೋದ್ರಿಂದ ಇದಕ್ಕೆ ಒಂದಷ್ಟು ಮಹತ್ವ ಇದೆ ಅಂತ ಕೆಲವು ತಜ್ಞರು ಅಥವಾ ಆಧ್ಯಾತ್ಮಿಕ ಚಿಂತಕರು ಈ ರೀತಿ ಹೇಳ್ತಾರೆ. ಏಕೆಂದರೆ ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ. ಯಾವ ದೇಶದಲ್ಲಿ ಗ್ರಹಣವಾದರೂ ಅದರ ಪರಿಣಾಮವನ್ನು ಇಡೀ ಜಗತ್ತು ಎದುರಿಸಬೇಕು ಅಂತೆಲ್ಲ ಯುಗಾದಿ ಮುನ್ನಾ ದಿನ ಗ್ರಹಣ ಸಂಭವಿಸ್ತಾ ಇದೆ. ನಾಡಿದ್ದು ಯುಗಾದಿ, ನಾಳೆ ಗ್ರಹಣ. ಈ ವರ್ಷದ ಮೊದಲ ಸೂರ್ಯಗ್ರಹಣ, ಕ್ಯಾಲೆಂಡರ್ ಲೆಕ್ಕದಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣ, ಪಂಚಾಂಗದ ಲೆಕ್ಕದಲ್ಲಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣ. ಅಮೆರಿಕದಲ್ಲಿ ಸೂರ್ಯಗ್ರಹಣ ಗೋಚಾರ ಇದೆ, ನಮ್ಮಲ್ಲಿ ಇಲ್ಲ. ಭಾರತದಲ್ಲಿ ಸೂರ್ಯಗ್ರಹಣದ ಗೋಚಾರ ಇಲ್ಲ. ಆದರೆ ಯುಗಾದಿ ಹಬ್ಬಕ್ಕೆ ಯಾವ ಆತಂಕವೂ ಇಲ್ಲ. ಹಬ್ಬದ ಆಚರಣೆಯನ್ನು ಮಾಡಬಹುದು ನಾಡಿದ್ದು, ಹಬ್ಬದ ತಯಾರಿಯನ್ನು ನಾಳೆಯಿಂದಲೇ ಮಾಡ್ಕೋಬಹುದು. ಅದಕ್ಕೂ ಯಾವುದೇ ಸಮಸ್ಯೆಗಳು ಇಲ್ಲ. ಗ್ರಹಣದ ದಿವಸ ಹಬ್ಬಕ್ಕೆ ಹೆಂಗಪ್ಪ ತಯಾರಿ ಮಾಡ್ಕೊಳ್ಳೋದು, ತೋರಣ ಕಟ್ಟಬೇಕು, ಬಾಳೆ ಕಂಬ ತರಬೇಕು, ಪೂಜಾ ಸಾಮಗ್ರಿಗಳು ತರಬೇಕು, ಯಾವುದಕ್ಕೂ ಯಾವ ಅಡ್ಡಿ ಆತಂಕಗಳು ಇಲ್ಲ. ಎಲ್ಲವನ್ನು ಕೂಡ ಮಾಡಬಹುದು ಅಂತಕ್ಕಂಥದ್ದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವರ ಅಭಿಪ್ರಾಯ. ಬಟ್ ನಮ್ಮ ದೇಶದಲ್ಲಿ ಗ್ರಹಣ ಗೋಚಾರ ಇಲ್ಲದೆ ಇರೋದ್ರಿಂದ ಆಚರಣೆ ಕೂಡ ಇಲ್ಲ, ಗ್ರಹಣದ ಆಚರಣೆ ಕೂಡ ಮಾಡುವಂತಿಲ್ಲ. ಇನ್ನು ಅದೇನೋ 6 ಗ್ರಹಗಳ ಸಮ್ಮಿಲನ ಅಂತೆ. ನಾಳೆ 6 ಗ್ರಹಗಳ ಒಟ್ಟಿಗೆ ಸಮ್ಮಿಲನ ಆಗ್ತಾ ಇದೆ. ಒಂದೇ ರಾಶಿಯಲ್ಲಿ ಬರಲಿವೆ 6 ಗ್ರಹಗಳು ಅಂತನ್ಬಿಟ್ಟು. ಸೊ ಷಡ್ಗ್ರಹ ಯೋಗ ಅಂತ ಹೇಳ್ತಾರೆ. ಈ ಷಡ್ಗ್ರಹ ಯೋಗದಿಂದ ಕೆಡುಕೆ ಹೆಚ್ಚು. ಧಾರ್ಮಿಕವಾಗಿ ಈ ಪ್ರಕ್ರಿಯೆಗೆ ಮಹತ್ವ ಇದೆ ಅಂತ ಹೇಳ್ತಾರೆ. 12 ರಾಶಿಗಳಿಗೂ ಗ್ರಹಣದ ಎಫೆಕ್ಟ್ ಇದೆ ಅಂತ ಯಾರು ಈಗ ಜ್ಯೋತಿಷ್ಯವನ್ನು ನಂಬತಕ್ಕಂಥವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳು. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಪ್ರಸನ್ನಾಚಾರ್ಯ ಕಟ್ಟಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ನಾಡಿದ್ದು ಯುಗಾದಿ ಅಂದರೆ ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಡ್ತಿದ್ದೀವಿ. ಅದರ ಹಿಂದಿನ ದಿನ ಅಂದರೆ ನಾಳೆ ಸೂರ್ಯಗ್ರಹಣ. ಗೋಚಾರ ಇಲ್ಲದಿದ್ದರೂ ಮಹತ್ವ ಇದೆಯಾ? ಏನಿದರ ವಿಶೇಷ ಮತ್ತು ಮಹತ್ವಗಳು ಅಂತ? ನಮಸ್ಕಾರ ಅರವಿಂದ್ ಅವರು. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಮುಂಚಿತವಾಗಿಯೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಮುಖ್ಯವಾಗಿ ನವಗ್ರಹ ದೇವತೆಗಳಿಗೆಲ್ಲ ನಾವು ವಂದಿಸ್ತಾ, ವಿಶೇಷವಾಗಿ ಯಾವುದೇ ಒಂದು ಪ್ರಸಂಗಗಳು ಬಂದಾಗ ಗೊಂದಲ, ಕನ್ಫ್ಯೂಷನ್ಸ್ ಇತ್ಯಾದಿಗಳೆಲ್ಲ ಸುಲಭವಾಗಿ ಕೆಲವೊಂದಿಷ್ಟು ವಿಷಯದಲ್ಲಿ ಭಯ, ಆತಂಕಗಳು ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಕ್ಕಂತಹ ಪ್ರಸಂಗಗಳು ಇರ್ತದೆ. ಅದರಲ್ಲಿ ವಿಶೇಷವಾಗಿ ನೀವು ಹೀಗೆ ಕೇಳಿದ ಪ್ರಶ್ನೆಯ ಪ್ರಕಾರ, ಅಂದರೆ ಗ್ರಹಣ ಇದೆ ಅಂತಾರೆ, ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತಾರೆ, ಆದರೆ ಅದರ ಎಫೆಕ್ಟ್ ಇದೆಯೋ ಇಲ್ವೋ, ಹೀಗೆ ಹಲವಾರು ಪ್ರಶ್ನೆಗಳು ಎಲ್ಲರಿಗೂ ಕಾಡ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಂದಿರತಕ್ಕಂತಹ ಒಂದು ಗೊಂದಲವನ್ನು, ಆತಂಕವನ್ನು ನಿವಾರಣೆ ಮಾಡುವುದಕ್ಕಾಗಿ, ಪಬ್ಲಿಕ್ಕಿಗೆ ಬಂದಿರತಕ್ಕಂತಹ ಗೊಂದಲ ಆತಂಕಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಪಬ್ಲಿಕ್ ಟಿವಿಯ ಮುಖಾಂತರವಾಗಿ ಧಾರ್ಮಿಕವಾದಂತಹ ಸಲಹೆಗಳನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಸಲಹೆಗಳನ್ನು ನಾವು ಕೊಡಬಹುದು, ಪಬ್ಲಿಕ್ ಎಲ್ಲ ಪಡಿಬಹುದು ಅಂತ. ಮೊದಲೇದಾಗಿ, ಯಾವ ಗ್ರಹಣಗಳು ಗೋಚರಿಸುವುದಿಲ್ಲವೋ ನೀವು ಅತ್ಯಂತ ಸ್ಪಷ್ಟವಾಗಿ ಹೇಳಿದಿರಿ. ಅರವಿಂದ್ ಅವರು ಇಲ್ಲಿವರೆಗೂ ಹೇಳಿದ್ದಾರೆ. ಏನಂದರೆ, ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಭಾರತದಲ್ಲಿ ರಾತ್ರಿ ಕಾಲವಾಗಿರುತ್ತದೆ. ರಾತ್ರಿ ಕಾಲವಾಗಿರೋದ್ರಿಂದ ಭಾರತದಲ್ಲಿ ಗೋಚರಿಸುವುದಿಲ್ಲ. ಯಾವುದು ಗೋಚರಿಸುವುದಿಲ್ಲವೋ ಅದನ್ನು ನಾವು ಆಚರಣೆ ಮಾಡಬಾರ್ದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸ್ಪಷ್ಟೀಕರಣಗಳನ್ನು ಪ್ರಮಾಣಗಳ ಮುಖಾಂತರವಾಗಿ ಹಲವಾರು ಕಡೆಯಲ್ಲಿ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಯಾವುದೇ ಆತಂಕ ಇಲ್ಲ. ಮತ್ತು ಇದಕ್ಕೆ ಸಂಬಂಧಿತವಾಗಿ ಯುಗಾದಿ ಆಚರಣೆ ಹೇಗಪ್ಪ, ಯುಗಾದಿ ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಗ್ರಹಣ ಇದ್ದರೆ ಅಂದರೆ, ಈ ಯುಗಾದಿ ಅನ್ನೋದೇ ಅತ್ಯಂತ ಒಂದು ಸಂಭ್ರಮ ಸಡಗರದ ಒಂದು ದೊಡ್ಡ ಹಬ್ಬ, ವರ್ಷದ ಮೊಟ್ಟಮೊದಲ ಹಬ್ಬ, ಪಂಚಾಂಗದ ರೀತಿಯಲ್ಲಿ ಪಂಚಾಂಗ ಪ್ರಾರಂಭವಾಗುವ ಹಬ್ಬ, ಗ್ರಹಗಳಿಗೆ ಒಂದು ವಿಶೇಷವಾದಂತಹ ಸೂಕ್ತವಾದ ಕಾಲ. ಯಾಕೆಂದರೆ
ಈ ನಮ್ಮಲ್ಲಿ ಏನು ಈ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಅಂತ ಏನು ಕರಿತೀವಿ, ಸರ್ಕಾರ ರಚನೆ ಇತ್ಯಾದಿಗಳೆಲ್ಲ ಆದಿತ್ಯಾದಿ ನವಗ್ರಹ ದೇವತೆಗಳೆಲ್ಲರೂ ಕೂಡ ಆ ಯುಗಾದಿಯ ದಿನದಂದು ಬರುವ ವಾರ ಯಾವುದಿದೆಯೋ ಆ ವಾರ ಬಂದಂತಹ ದಿನ ಆ ವಾರದ ಅಧಿಪತಿಯೇ ಆ ಇಡೀ ಸಂವತ್ಸರಕ್ಕೆ ರಾಜನಾಗಿ ಇರ್ತಾನೆ. ನವಗ್ರಹಗಳಲ್ಲಿ ಏನೇ ರಾಜ, ಮಂತ್ರಿ, ಸೇನಾಧಿಪತಿ ಹೀಗೆ ಇನ್ನೂ ಹಲವಾರು ವಿಭಾಗಗಳನ್ನು ಮಾಡಿಕೊಂಡು ಈ ವರ್ಷವನ್ನು ಪ್ರಾರಂಭ ಮಾಡತಕ್ಕಂತಹ ಒಂದು ಅತ್ಯಂತ ಸಂಭ್ರಮಯುತವಾದಂತಹ ಆ ಹಬ್ಬ ಸಡಗರ ಒಂದು ನೈಮಿತ್ತಿಕವಾದ ದಿನ ಅಂದರೆ ಅದು ಯುಗಾದಿ. ಅದಲ್ಲದೇನೆ ಇದು ಕೇವಲ ಪಂಚಾಂಗಕ್ಕೆ ಸಂಬಂಧಪಟ್ಟಿದ್ದು, ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳದೇನೆ ಪ್ರಕೃತಿಗೆ ಕೂಡ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿಶೇಷವಾದಂತಹ ಖಗೋಳದಲ್ಲಿಯೇ ಒಂದು ವಿಸ್ಮಯವನ್ನು ನಾವು ಕಾಣಬಹುದು. ಮತ್ತು ವಿಶೇಷವಾಗಿ ಭೂಮಿಯಲ್ಲಿ, ಭೂಮಂಡಲದಲ್ಲಿ ಎಲ್ಲ ವಿಧವಾದಂತಹ ಜೀವರಾಶಿಗಳು ಏನು ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ದಾಸರು ಹೇಳ್ತಾರೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ಯೋನಿಯನ್ನು ದಾಟಿ ಬಂದ ಈ ಶರೀರ ಅಂತ ಎಲ್ಲದರಲ್ಲೂ ಒಂದು ಹೊಸ ಚೈತನ್ಯವನ್ನು ಕಾಣುವಂತಹ ದಿನ. ಈ ಸಂದರ್ಭದಲ್ಲಿ ಗ್ರಹಣದ ಆಚರಣೆ ಭಾರತದಲ್ಲಿ ಇಲ್ಲ. ಈ ಯುಗಾದಿ ಅಂತಕ್ಕಂತಹದ್ದು ಅತ್ಯಂತ ಮಹತ್ವಪೂರ್ಣವಾಗಿ ಆಚರಿಸುವ ಸಂದರ್ಭ ಅಂದರೆ ಅವರು ಭಾರತದವರು, ನಾವೆಲ್ಲರೂ ಕೂಡ. ಹಾಗಾಗಿ ಗ್ರಹಣದ ಬಗ್ಗೆ ಹೆಚ್ಚಿನ ಗೊಂದಲಗಳು ಖಚಿತವಾಗಿ ಬೇಡ ಅನ್ನೋದು ಒಂದಾದರೆ, ಎಲ್ಲರಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ ಇದು ಯುಗಾದಿ ಹಿಂದಿನ ದಿವಸ ಬಂದುಬಿಟ್ಟಿದೆ ಗ್ರಹಣ ಅಂತ. ಅಲ್ಲರಿ, ಗ್ರಹಣಗಳು ಸಂಭವಿಸಬೇಕಾಗಿರೋದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಸಂಭವಿಸ್ತದೆ, ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತದೆ. ಹಾಗಾಗಿ ಅದು ಯುಗಾದಿಯ ಹಿಂದಿನ ದಿವಸ ಅಮಾವಾಸ್ಯೆನೇ ಇರ್ತದೆ. ಆದ ಕಾರಣದಿಂದಾಗಿ ಸಹಜವಾಗಿಯೇ ಅಮಾವಾಸ್ಯೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅಮಾವಾಸ್ಯೆ ಬಿಟ್ಟು ಬೇರೆ ದಿನಗಳಲ್ಲಿ ಗ್ರಹಣ ಸಂಭವಿಸೋದಿಲ್ಲ. ಆ ಕಾರಣದಿಂದಾಗಿ ಆತಂಕ ಪಡುವುದು ಸರ್ವಥಾ ಬೇಡ. ಮತ್ತು ನೀವು ಹೇಳ್ತಾ ಇದ್ದೀರಿ ಏನಂದರೆ ಗ್ರಹಣ ಇರೋದರಿಂದ ಯುಗಾದಿ ದಿವಸ ಬೆಳಗ್ಗೆನೇ ಹೋಗಿಬಿಟ್ಟು ತಳಿರು ತೋರಣಗಳಿಗೆ ಸಂಬಂಧಪಟ್ಟಂತಹ, ಹಬ್ಬಗಳಿಗೆ ಸಂಬಂಧಪಟ್ಟಂತಹ ಹೊಸ ವಸ್ತ್ರಗಳಿರಬಹುದು. ನೀವು ಹೇಳಿದ ಹಾಗೆ ಮಾವಿನ ತೋರಣವನ್ನು ಕಟ್ಟೋದಿರ್ತದೆ, ರಂಗೋಲಿಯನ್ನು ತೋರಿರ್ತದೆ, ಹೊಸ ವರ್ಷದ ಖರೀದಿ ಅಂತ ಕೆಲವೊಂದಿಷ್ಟು ಇರ್ತದೆ. ವರ್ಷದ ಪ್ರಾರಂಭದಲ್ಲಿ ದೇವರಿಗಾಗಿ, ಗುರುಗಳಿಗಾಗಿ, ಒಳ್ಳೆಯ ಕೆಲಸಗಳಿಗಾಗಿ, ಪೂಜೆಗಳಿಗಾಗಿ ಸ್ವಲ್ಪ ವಸ್ತುಗಳನ್ನ ಕೊಂಡ್ಕೊಂಡು ಬರೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಂಡ್ಕೊಂಡು ಬರೋದು. ಎಲ್ಲರಿಗೂ ರಜೆಗಳಾಗ್ತಾ ಇದೆ, ಕೆಲವೊಂದಿಷ್ಟು ಜನಕ್ಕೆ ಎಕ್ಸಾಮ್ಗಳು ನಡೀತಾ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಯನಗಳು ಪ್ರಾರಂಭ ಆಗಬೇಕಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಸಾಡೆ ತೀನಿ ಮುಹೂರ್ತ ಅಂತ ಕರೀತಾರೆ. ಅತ್ಯಂತ ಉತ್ತಮವಾದ ಮುಹೂರ್ತದಲ್ಲಿ ಅಕ್ಷತೃತೀಯ, ದೀಪಾವಳಿ ಮುಂತಾದ ಮುಹೂರ್ತಗಳು ಹೇಗೆ ನಮಗೆ ಬರ್ತದೋ ಅದರಲ್ಲಿ ಯುಗಾದಿಯು ಕೂಡ ಒಂದು ಪ್ರಶಸ್ತವಾದ ಮುಹೂರ್ತ ಅಂತ ಕರೆದಿರ್ತಕ್ಕಂಥದ್ದುಂಟು. ಅಂತಹ ಸುದಿನದಂದು ಆ ಥರದ ಒಂದು ಶುಭ ಮುಹೂರ್ತದಲ್ಲಿ ಕೆಲವೊಂದಿಷ್ಟು ವಸ್ತುಗಳ ಖರೀದಿ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಜನರು. ಆ ಕಾರಣದಿಂದಾಗಿ ಭಾರತದವರಿಗೆ ಎಕ್ಸ್ಪೆಷಲ್ ಆಗಿ ನಾವು ಹೇಳಬೇಕು ಅಂತಂದರೆ, ಯಾರೂ ಕೂಡ ಆತಂಕ ಪಡದೇನೆ ಹಬ್ಬ ಹರಿದಿನಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಧವಾದಂತಹ ಸಂಭ್ರಮಾಚರಣೆಗೆ ಅನುಕೂಲವಾಗ್ತಕ್ಕಂತಹ ಪ್ರತಿಯೊಂದು ಹಂತದ ಪ್ರಕ್ರಿಯೆಗಳನ್ನು, ಒಂದು ಸಿದ್ಧತೆಗಳನ್ನು ಖಚಿತವಾಗಿ ಮಾಡಿಕೊಳ್ಳೋದಕ್ಕೆ ಇವತ್ತು ಅವಕಾಶ ಇದೆ. ಅಮಾವಾಸ್ಯೆ ದಿವಸನೂ ಅವಕಾಶ ಇದೆ, ಯುಗಾದಿ ದಿವಸ ಇದ್ದೇ ಇದೆ ಎಂಬುದನ್ನು ನಾವು ಒಂದು ರೀತಿಯಾದಂತಹ ಸಲಹೆಯನ್ನು ಪಬ್ಲಿಕ್ ಟಿವಿಯ ಮುಖಾಂತರವಾಗಿ ಪಬ್ಲಿಕ್ಕಿಗೆ ಕೊಡ್ತಾ ಇದ್ದೇವೆ. ಓಕೆ ಗುರುಗಳೇ, ಧನ್ಯವಾದ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ತಮಗೆ. ಸೊ ಒಟ್ಟಾರೆ ಒಂದು ಆತಂಕ ತುಂಬ ಜನರಿಗಿರುತ್ತೆ. ಗ್ರಹಣ ನಡೆದರೂ ಕೂಡ ಅದರ ಪರಿಣಾಮ ನಮ್ಮ ರಾಶಿ ಮೇಲೆ ಏನಾಗ್ಬಿಡುತ್ತೆ ಅಂತ. ಬಹುತೇಕರು ಹೇಳೋ ಪ್ರಕಾರ ಅಥವಾ ಧರ್ಮಶಾಸ್ತ್ರದ ಪ್ರಕಾರ ಯಾವ ಗ್ರಹಣ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲವೋ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದರ ಪರಿಣಾಮಗಳು ಕೂಡ ಯಾವುದೂ ಆಗಲ್ಲ ಅಂತ. ಹಾಗಾಗಿ ಗ್ರಹಣದಿಂದ ಆಗ್ತಕ್ಕಂಥ ರಾಶಿ ಪರಿಣಾಮಗಳು ಇದ್ಯಾವುದ್ರ ಬಗ್ಗೆನೂ ಯಾರೂ ತಲೆ ಕೆಡಿಸ್ಕೊಳ್ದೆ ನಾಡಿದ್ದು ಖುಷಿಯಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಅಂತಕ್ಕಂಥದ್ದು ಪಂಡಿತರ ಒಮ್ಮತದ ಅಭಿಪ್ರಾಯ.